ನಾಡು ಮಂಡ್ಯದಲ್ಲಿ ಪ್ರಗತಿಪರ ರೈತನೋರ್ವ ತಮ್ಮ ಜಮೀನಿನಲ್ಲಿ ತೋಟಗಾರಿಕೆ ಬೆಳೆಯಲ್ಲಿ ತೈವಾನ್ ಮೂಲದ ಸೀಬೆ ಹಣ್ಣು ಬೆಳೆದಿದ್ದಾನೆ. ಈ ಮೂಲಕ ತೋಟಗಾರಿಕೆ ಬೆಳೆಯಲು ಕೈ ತುಂಬ ಕಾಸು ನೋಡಬಹುದು ಎಂಬುದನ್ನು ಸಾಬೀತುಪಡಿಸಿದ್ದಾನೆ. ಹಾಗೆ ಎಲ್ಲರ ಗಮನ ಸೆಳೆದಿದ್ದಾನೆ. ಹಾಗಿದ್ರೆ ಯಾರು ಆ ಪ್ರಗತಿಪರ ರೈತ? ಹೇಗಿದೆ ಈ ತೈವಾನ್ ಸೀಬೆ ಹಣ್ಣು ಅಂತೀರಾ? ಈ ಸ್ಟೋರಿ ನೋಡಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ತೈವಾನ್ ಸೀಬೆಯ ಘಮಲು. ತೈವಾನ್ ಸೀಬೆ ಬೆಳೆದು ಆದಾಯ ಗಳಿಸಿದ ಮಂಡ್ಯದ ರೈತ. ಅಂದಹಾಗೆ ಹೀಗೆ ಕೈಯಲ್ಲಿ ದಪ್ಪದ ತೈವಾನ್ ಸೀಬೆ ಹಣ್ಣು ಹಿಡಿದು ನಿಂತಿರುವ ಈ ರೈತನ ಹೆಸರು ಚಂದ್ರಶೇಖರ್. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಪ್ರಗತಿಪರ ರೈತ. ಈ ರೈತ ಇದೀಗ ತಮ್ಮ 1 ಎಕರೆ ಜಮೀನಲ್ಲಿ ತೈವಾನ್ ಮೂಲದ ಸೀಬೆ ಹಣ್ಣು ಬೆಳೆದು ಕೈತುಂಬಾ ಹಣ ಸಂಪಾದಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ತೋಟಗಾರಿಕೆ ಬೇಸಾಯ ತಾಲೂಕಿನ ಯುವ ರೈತರನ್ನ ಆಕರ್ಷಿಸ್ತಾ ಇದೆ. ವಿವಿಧ ಹಣ್ಣಿನ ಬೆಳೆಗಳನ್ನ ಬೆಳೆದು ಹಲವರು ಯಶಸ್ಸು ಕಾಣ್ತಿದ್ದಾರೆ. ಆದರೆ ಇವರು ತೋಟಗಾರಿಕೆ ಕೃಷಿಯಲ್ಲೂ ಲಾಭ ಗಳಿಸಬಹುದು ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಸಮೃದ್ಧವಾಗಿ ಬೆಳೆದಿರುವ ಸೀಬೆ ಹಣ್ಣಿನ ತೋಟ ನೋಡುಗರಲ್ಲಿ ಬಾಯಿಯಲ್ಲಿ ನೀರುಣಿಸುತ್ತೆ. ಹೆಚ್ಚು ನೀರು ಬಯಸದ ಬೆಳೆ ಅಂದ್ರೆ ಅದು ಸೀಬೆ ಹಣ್ಣು. ಹೀಗಾಗಿ ಬಯಲು ಸೀಮೆ ಪ್ರದೇಶಗಳಲ್ಲಿ ಈ ಹಣ್ಣನ್ನ ಹೆಚ್ಚು ಜನ ಬೆಳೀತಾರೆ. ಇನ್ನು ತಮ್ಮ 1 ಎಕರೆ ಜಮೀನಿನಲ್ಲಿ ಇವರು 400ಕ್ಕೂ ಹೆಚ್ಚು ತೈವಾನ್ ಮೂಲದ ಸೀಬೆ ಹಣ್ಣಿನ ಗಿಡಗಳನ್ನ ನೆಟ್ಟಿದ್ದಾರೆ. ಇದೀಗ ಈ ಗಿಡಗಳು ಜಮೀನಿನಲ್ಲಿ ಹಸಿರಿನಿಂದ ನಳನಳಿಸ್ತಾ ಕಾಯಿ ಕಚ್ಚಿ ಹುಲಸಾಗಿ ಫಲ ಕೊಡ್ತಿವೆ. ಈ ಗಿಡದಲ್ಲಿ ಬಿಡುವಂತಹ ಹಣ್ಣುಗಳು ಕಡಿಮೆ ಅಂದ್ರೂ ಅರ್ಧ ಕೆಜಿಯಿಂದ 1 ಕೆಜಿ ತೂಕ ಇದೆ. ಭಾರಿ ಗಾತ್ರದ ಈ ತೈವಾನ್ ಹಣ್ಣುಗಳು ಬಹಳ ರುಚಿಯಾಗಿದ್ದು ಈ ತೈವಾನ್ ಹಣ್ಣಿಗೆ ಬಹಳ ಬೇಡಿಕೆ ಇದೆ. ಹಾಗಾಗಿ ಈ ರೈತ ಈ ತೈವಾನ್ ಹಣ್ಣು ಬೆಳೆದು ಇವುಗಳ ರಕ್ಷಣೆಗೆ ತೋಟದ ಸುತ್ತ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ. ಒಳ್ಳೆ ಫಲ ಬರುತ್ತೆ ಸರ್. 7 ತಿಂಗಳಿಗೆ ನೆಟ್ಟು 7 ತಿಂಗಳಿಗೆ ಫಲ ಬಂತು. ಈಗಾಗಲೇ 2 ತಿಂಗಳು 9 ತಿಂಗಳಿಗೆ 9 ತಿಂಗಳಾಯ್ತು. 2 ತಿಂಗಳಿಗೆ 20,000 ರೂಪಾಯಿ ಹಣ್ಣಾಗಿ ಒಂದು ಸಿಸಿ ಕ್ಯಾಮೆರಾ ಹಾಕೊಂಡಿದ್ದೀನಿ. 400 ಅಡಿ ಕವರ್ ಆಗುತ್ತೆ ಸುತ್ತ 24 ಅವರ್ಸ್. ಸರ್ ಡೈಲಿ ಇನ್ಮೇಲೆ ಜಾಸ್ತಿ ಆಗುತ್ತೆ. ಈಗ ಕಮ್ಮಿ, ಇನ್ಮೇಲೆ ಜಾಸ್ತಿ ಆಗುತ್ತೆ ಸರ್. ಈಗ ಒಂದು ಹಣ್ಣಿದು 1/4 ಕೆಜಿ ಬರುತ್ತೆ ಸರ್. 1/4 ಕೆಜಿ ಅರ್ಧ ಕೆಜಿ 1/4 ಕೆಜಿ ಬರುತ್ತೆ. ಸೀಬೆ 470 ಗಿಡ ಇದೆ. ಸೇಬು 300 ಗಿಡ ಇದೆ. ಪರವಾಗಿಲ್ಲ, ನಮ್ಮ ಲೋಕಲ್ ಮಾರ್ಕೆಟ್ ಇದೆ. ಇನ್ನು ಇವರು ಜಮೀನಿನಲ್ಲಿ ನೆಟ್ಟಿರುವ ಈ ತೈವಾನ್ ಸೀಬೆ ಗಿಡಗಳು ನೆಲದಿಂದ ಅರ್ಧ ಅಡಿ ಅಂತರದಲ್ಲಿ ಫಲ ಬಿಡುತ್ತಿವೆ. ನೆಟ್ಟ 3 ತಿಂಗಳಿಗೆ ಈ ಗಿಡಗಳಲ್ಲಿ ಕಾಯಿ ಬಿಟ್ಟಿದ್ದು ಪ್ರತಿದಿನ ಹಣ್ಣು ಕಿತ್ತು ಸ್ಥಳೀಯರಿಗೆ ಮಾರುವ ಮೂಲಕ ಪ್ರತಿದಿನ 2,000ಕ್ಕೂ ಅಧಿಕ ಆದಾಯ ಕಾಣ್ತಿದ್ದಾರೆ. ಸ್ಥಳೀಯ ಮಾರಾಟಗಾರರು ಇಲ್ಲಿನ ಪ್ರವಾಸಿ ತಾಣಗಳಾದ ಗುಂಬಸ್, ನಿಮಿಷಾಂಬ ದೇಗುಲ, ಸಂಗಮ್, ದರಿಯಾ ದೌಲತ್, ಹೆದ್ದಾರಿ ಬದಿಯಲ್ಲಿ ಈ ತೈವಾನ್ ಮೂಲದ ಸೀಬೆ ಹಣ್ಣುಗಳನ್ನ ಮಾರುವ ಮೂಲಕ ಲಾಭ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಸೀಬೆ ಹಣ್ಣಿಂದ ಇಲ್ಲೇ ರೈತರುಗಳು ಬೆಳೆಯೋದ್ರಿಂದ ನಮ್ಗೆ ಇಲ್ಲೇ ಸಿಗುತ್ತೆ. ಒಳ್ಳೆ ಫೇಮಸ್ ಇದೆ. ಹೊರಗಡೆ ಸೀಬೆ ಹಣ್ಣು ಅಂತ ಅಷ್ಟು ಇರೋದಿಲ್ಲ. ಇಲ್ಲೇ ಬೆಳೆಯೋದ್ರಿಂದ ನಮ್ಗೆ ರೈತರುಗಳು ಇಲ್ಲೇ ಬೆಳೆದು ಇಲ್ಲೇ ಕೊಡ್ತಾರೆ. ಅವ್ರಿಗೂ ಲಾಭ ಸಿಗ್ತದೆ, ನಮಗೂ ಲಾಭ ಸಿಗ್ತಿದೆ. ಅದರಿಂದ ನಮ್ಗೆ ಇಲ್ಲೇ ಫೇಮಸ್ ಆಗಿದೆ. ಜೀವನ ನಡೆಯುತ್ತೆ ನಡೀತೀವಿ ಸರ್ ಅಂತ ಹೇಳ್ತಾ ಇದ್ದೀವಿ. ಒಟ್ಟಾರೆ ಕೃಷಿಯಲ್ಲಿ ಲಾಭವಿಲ್ಲ ಎಂದು ಮೂಗು ಮುರಿಯುವ ರೈತರ ನಡುವೆ ಈ ಪ್ರಗತಿಪರ ರೈತ ಚಂದ್ರಶೇಖರ್ ತೋಟಗಾರಿಕಾ ಕೃಷಿಯಲ್ಲಿ ಕೈತುಂಬಾ ಆದಾಯ ಗಳಿಸುತ್ತಾ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ರಾಘವೇಂದ್ರ ಗಂಜಾಂ, ಜಿ ಕನ್ನಡ ನ್ಯೂಸ್, ಮಂಡ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.